ಈಗ ತಾನೇ ಕೇವಲ 2 ನಿಮಿಷ 3 ನಿಮಿಷಗಳ ಮುಂಚೆ ಕುಮಾರಸ್ವಾಮಿ ಅವರು ಮಾತು ಮುಗಿಸಿದ್ರು. ಕುಮಾರಸ್ವಾಮಿ ಅವರು ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಿನ್ನೆ DK ಶಿವಕುಮಾರ್ ಅವರು ಈ ಸರ್ಕಾರ ಇನ್ನೂ 10 ವರ್ಷ ಕಾಂಗ್ರೆಸ್ ಆಡಳಿತ ಮಾಡ್ತೀವಿ ಕರ್ನಾಟಕದಲ್ಲಿ ಅಂತ ನಿನ್ನೆ ಸವಾಲ್ ಹಾಕಿದ್ದಾರೆ. DK ಶಿವಕುಮಾರ್ ಅವರೇ, 10 ವರ್ಷ ಅಲ್ಲ 10 ತಿಂಗಳು ಕೂಡ ನಿಮ್ ಸರ್ಕಾರವನ್ನ ಬಾಳೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಇವತ್ತು ನಡೀತಾ ಇರುವಂತ ಅವರ ಪಾದಯಾತ್ರೆ ಆರಂಭಿಕ ವೇದಿಕೆಯಲ್ಲಿ DK ಶಿವಕುಮಾರ್ ಸಾಹೇಬರಿಗೆ ಕುಮಾರಣ್ಣ ಅವರು ಸವಾಲ್ ಹಾಕ್ತಾ ಇದ್ದಾರೆ. ಬಹುಶಃ ನಾವು ಕೂಡ ಈ ಸಂದರ್ಭದಲ್ಲಿ ಅವ್ರಿಗೆ ಒಂದು ಮಾತನ್ನು ನೆನಪಿಸೋದಕ್ಕೆ ಇಷ್ಟಪಡ್ತೀವಿ. ಇವತ್ತು ಯಾವ DK ಶಿವಕುಮಾರ್ ಸಾಹೇಬರ ಮೇಲೆ ನೀವು ಸವಾಲ್ ಹಾಕಕ್ ಹೊರಟಿದ್ದೀರಿ, ಯಾವ ಸಿದ್ದರಾಮಯ್ಯ ಸಾಹೇಬರ ಮೇಲೆ ನೀವಿವತ್ತು ಸವಾಲ್ ಹಾಕಿ ಆರೋಪವನ್ನ ಮಾಡೋದಕ್ಕೆ ಹೊರಟಿದ್ದೀರಿ, ಒಂದು ಬೆರಳನ್ನ ನೀವು ಬೇರೆಯವ್ರ ಕಡೆ ತೋರಿಸ್ತಾ ಇದ್ರೆ 4 ಬೆರಳುಗಳು ಇವತ್ತು ಮತ್ತೆ ನಿಮ್ ಕಡೆಗೆ ನೋಡ್ತಾ ಇದ್ದಾವೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಜನರಿಗೆ ಸತ್ಯ ಗೊತ್ತಾಗಬೇಕು. ಒಂದು ಅಡ್ವರ್ಟೈಸ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಭಾಷಣ ಮಾಡಬೇಕಾದ್ರೆ ಒಂದು ಮಾತು ಹೇಳಿದ್ರು, ಸರ್ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರಿಗೆ ಮರ್ಯಾದೆ ಇದೆಯಾ? ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟರು, ಪ್ರಜಾವಾಣಿ ಪತ್ರಿಕೆಯೊಳಗಡೆ ಹಗರಣದ ಬಗ್ಗೆ ಅವರು ಸ್ಪಾನ್ಸರ್ಡ್ ಅಡ್ವರ್ಟೈಸ್ಮೆಂಟ್ ಕೊಟ್ಟರು ಅಂತ ಮಾತನಾಡಿದ್ದಾರೆ. ಆದ್ರೆ ಅವರು ಜನರಿಗೆ ಸತ್ಯ ತಿಳಿಸೋದಕ್ಕೋಸ್ಕರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಆದ್ರೆ ನಿಮಗೆ ಮರ್ಯಾದೆ ಇದೆಯಾ? ಯಾಕೆ ಅಂತಂದ್ರೆ ನೀವು ಯಾರ ಜೊತೆ ಹೆಜ್ಜೆ ಹಾಕಿ ನಡೆಯೋದಕ್ಕೆ ಹೊರಟಿದ್ದೀರೋ ಅದೇ ಬಿಜೆಪಿ ಅವರು ಕಳೆದ ವಿಧಾನಸಭೆ ಚುನಾವಣೆ ವೇಳೆಯಲ್ಲಿ JDS-ನ ವಿರುದ್ಧ ಸ್ಪಾನ್ಸರ್ಡ್ ಅಡ್ವರ್ಟೈಸ್ಮೆಂಟ್ ಒಂದನ್ನ ಪತ್ರಿಕೆಯೊಳಗಡೆ ಪಬ್ಲಿಷ್ ಮಾಡಿದ್ದಾರೆ. ಈ ಒಂದು ಆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಏನ್ ಕೊಡ್ತಾರೆ ಅಂತಂದ್ರೆ, ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ಭೂ ಕಬಳಿಕೆಯ ಪಕ್ಷಿ ನೋಟ ಅಂತ ಹೇಳಿ ಅವರು ಸವಾಲ್ ಹಾಕಿ ಬಿಜೆಪಿ ಅವರು ಜನತಾದಳದವರ ಮೂಡಾದಲ್ಲಿ ನಡೆಸಿರುವಂತಹ ಹಗರಣದ ಬಗ್ಗೆ, ಕುಮಾರಸ್ವಾಮಿ ಅವರ ಹಗರಣದ ಬಗ್ಗೆ ದೊಡ್ಡ ಮಟ್ಟದ ಆಡ್ ಒಂದನ್ನ ಪತ್ರಿಕೆಗಳಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಕಟಿಸ್ತಾರೆ. ಅದರೊಳಗಡೆ ಇವರ ಕುಟುಂಬದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸೈಟ್ ಸಿಕ್ಕಿದೆ ಅನ್ನೋಂತ ವಿವರಗಳನ್ನು ಕೂಡ ಕೊಡ್ತಾರೆ. ನಾನು ಇಡೀ ಅಡ್ವರ್ಟೈಸ್ಮೆಂಟ್ ಅನ್ನು ಓದಕ್ ಹೋಗಲ್ಲ, ಸುಮ್ಮನೆ ಒಂದೇ ಒಂದು ಉದಾಹರಣೆಯನ್ನು ಮಾತ್ರ ಹೇಳ್ತೀನಿ. ಆ ಉದಾಹರಣೆ ಏನು ಅಂತಂದ್ರೆ, ಡಿನೋಟಿಫಿಕೇಶನ್ ಮೈಸೂರಿನ ಲಲಿತ್ ಮಹಲ್ ಪ್ಯಾಲೇಸ್ ಪಕ್ಕ ಇರುವಂತ ರಿಂಗ್ ರೋಡ್ ಬಳಿ ಚಿನ್ನದಷ್ಟೇ ಬೆಲೆ ಬಾಳುವಂತ ಸುಮಾರು 153 ಎಕರೆ ಭೂಮಿಯನ್ನ 2006 2007ರಲ್ಲಿ ಡಿನೋಟಿಫೈ ಮಾಡಿದ್ದಾರೆ. ಈ ಜಮೀನಿನ ಈಗಿನ ಬೆಲೆ ಸುಮಾರು 450 ಕೋಟಿ ರೂಪಾಯಿ ಆಗಿದ್ದು, ಇದನ್ನು ನೆರೆ ರಾಜ್ಯಗಳ 3 ಮಂದಿ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಪರವಾಗಿ ಡಿನೋಟಿಫೈ ಮಾಡಿದ್ದಾರೆ. ಆ ಉದ್ಯಮಿಗಳು ರೈತರೂ ಅಲ್ಲ, ಅವರಲ್ಲಿ ಅಕ್ಕಿ ರಾಗಿ ಬೆಳೀತಾ ಇಲ್ಲ. ಈ ಮಾತುಗಳನ್ನು ಹೇಳಿ ಅವ್ರು ಹೇಳ್ತಾರೆ, HD ಕುಮಾರಸ್ವಾಮಿ ಅವರೇ ಹೇಳಿ, ಇನ್ನು ನೀವು ಬೇರೆಯವರ ಬಗ್ಗೆ ಪ್ರಶ್ನಿಸುವಂತ ನೈತಿಕ ಹಕ್ಕು ಉಳಿಸಿಕೊಂಡಿದ್ದೀರಾ ಅನ್ನುವ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಆಡನ್ನು ಹಾಕ್ಸಿರೋದು ಯಾರು ಅಂತ ಅಂದ್ರೆ, ಯಾರೋ ಸಾಮಾನ್ಯ ವ್ಯಕ್ತಿ ಅಲ್ಲ. ಈ ಪ್ರಶ್ನೆಯನ್ನ ಕೇಳ್ತಾ ಇರೋದು ಯಾರು ಅಂತಂದ್ರೆ, ಭಾರತೀಯ ಜನತಾ ಪಾರ್ಟಿಯವರು ಕುಮಾರಸ್ವಾಮಿ ಅವರಿಗೆ ಕಳೆದ ಚುನಾವಣೆಯಲ್ಲಿ ಕೇಳಿರುವಂತ ಪ್ರಶ್ನೆ ದುಡ್ಡು ಕೊಟ್ಟು ಅವರ ಪೇಪರ್ಗಳಲ್ಲಿ ಆಡ್ ಹಾಕ್ಸಿದ್ದಾರೆ. ಇವತ್ತು ನೀವುಗಳು ಡಿನೋಟಿಫಿಕೇಶನ್ ಮಾಡೋದ್ರಲ್ಲಿ ನೀವೇ ಪಂಟ್ರು ಅಂತ ಹೇಳಿ ನಿಮ್ ಪಕ್ಕದಲ್ಲಿ ಕೂತಿರೋ ಲೀಡ್ರೇ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ನೀವಿವತ್ತು ಕೈ ಹಿಡ್ಕೊಂಡು ಚುನಾವಣೆಯಲ್ಲಿ ಇದರೊಳಗಡೆ ಮೂಡಾದ ವಿವರಣೆ ಕೂಡ ಕೊಟ್ಟಿದ್ದಾರೆ. ಮೂಡಾದಲ್ಲಿ ಯಾರ್ಯಾರಿಗೆ ಎಷ್ಟು ಸೈಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. HD ಕುಮಾರಸ್ವಾಮಿ ಅವ್ರ ಹೆಸರು ಇದರೊಳಗಡೆ ಮೆನ್ಷನ್ ಮಾಡಿದ್ದಾರೆ. ಕುಮಾರಸ್ವಾಮಿ ಅವ್ರಿಗೆ 300 ರೂಪಾಯಿ 200 ಅಡಿ ಸೈಟ್ ಕೊಟ್ಟರು ವಿವರಣೆಯನ್ನ ಬಿಜೆಪಿ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಪೊಸೆಷನ್ ಲೆಟರ್ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಬರೆದಿರುವಂತ ಮೂಡಾಗ್ ಬರೆದಿರುವಂತ ಲೆಟರ್ನ ಕೂಡ ಈ ಒಂದು ಅಡ್ವರ್ಟೈಸ್ಮೆಂಟ್ ನಲ್ಲಿ ಸ್ವತಃ ಬಿಜೆಪಿ ಅವರೇ ಹಾಕ್ಸಿದ್ದಾರೆ. ಇವತ್ ನೀವಿಬ್ರು ಕೈ ಹಿಡ್ಕೊಂಡು ಹೆಜ್ಜೆ ಹಾಕೋದಕ್ಕೆ ಹೊರಟಿದ್ದೀರಿ. ಪ್ರೀತಿಯ ಬಂಧುಗಳೇ, ಕಡೆಯದಾಗಿ ನನಗೊಂದು ಘಟನೆ ನೆನಪಾಗ್ತಾ ಇದೆ. ನಾನು ಹೆಚ್ಚು ಮಾತನಾಡೋದಿಲ್ಲ, ಅನೇಕ ಜನ ಹಿರಿಯರು ಮಾತನಾಡೋರಿದ್ದಾರೆ. ಸುರೇಶ್ ಅಣ್ಣ ನನಗೊಂದು ಅವಕಾಶ ಕೊಟ್ಟಿದ್ರಿಂದ ಇನ್ನೊಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಏನು ಅಂತಂದ್ರೆ, ರಾಮಾಯಣದಲ್ಲಿ ಕಡೇ ದಿವಸ ಒಂದು ಪ್ರಸಂಗ ನಡೆಯುತ್ತೆ. ಅದೇನು ಅಂತಂದ್ರೆ, ಒಂದ್ ಕಡೆ ನಾನು ಇತ್ತೀಚೆಗೆ ಒಂದು ಸಿನಿಮಾ ನೋಡ್ತಾ ಇದ್ದೆ, ಪಡವಾರಳ್ಳಿ ಪಾಂಡವರು ಅಂತ ಹೇಳಿ. ಅದ್ರೊಳಗೊಂದು ಸಿನಿಮಾದಲ್ಲಿ ಒಂದು ಹಾಡು ಬರುತ್ತೆ. ಆ ಹಾಡೇನು ಅಂತಂದ್ರೆ, ಸಾವಿರ ಯುಗ ಕಳೆದರು ಸಾಗಿದೆ ಸಂಗ್ರಾಮ, ದುರ್ಜನ ಸಜ್ಜನ ಸಂಗ್ರಾಮ, ದುರ್ಜನ ಸಜ್ಜನ ಸಂಗ್ರಾಮ ಅಂತ ಹೇಳಿ ಆ ಹಾಡನ್ನು ಸುಂದರವಾಗಿ ನಿರೂಪಿಸ್ತಾರೆ.
ಈ ಸಾವಿರಾರು ವರ್ಷಗಳಿಂದ ಹಣವಂತರು ಮತ್ತು ಅಹಂಕಾರದಿಂದ ರಾಜಕೀಯ ಹಪಹಪಿಯಿಂದ ನೀವು ಮಾಡ್ತಾ ಇರುವಂತ ಆರೋಪಗಳಿಗೆ ಇವತ್ತು ಒಂದು ಎದುರುತ್ತರವಾಗಿ ಕಾಂಗ್ರೆಸ್ ನಿಂತ್ಕೊಂಡಿದೆ. ಕಾಂಗ್ರೆಸ್ ಅನ್ನ ಮುಗಿಸ್ತೀವಿ ಅಂತ ಹೊರಟಂತ ಬ್ರಿಟಿಷರನ್ನೇ ಮಣ್ಪಾಲಾಗ್ಸಿದ್ದೀವಿ. 10 ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ತೆಗಿತೀನಿ ಅಂತ ನೀವು ಸವಾಲು ಹಾಕಿದ್ದೀರಿ. ನೋಡ್ತಾ ಇರಿ, ಕಾಂಗ್ರೆಸ್ ಸರ್ಕಾರದ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ಹೋರಾಟಗಾರರು ಕೊಡುವಂತ ಕರೆಗೆ ನೀವು ಕೈ ಸುಟ್ಕೊಳ್ತೀರಾ. ಯಾಕೆ ಅಂತಂದ್ರೆ, ನಾನು ಆಗ್ಲೇ ಹೇಳ್ತಾ ಇದ್ದೆ, ರಾಮಾಯಣದ ಕಡೇ ದಿವಸ ಒಂದು ಪ್ರಸಂಗ ನಡೀತಂತೆ. ಏನು ಅಂತಂದ್ರೆ, ಸದಾಕಾಲ ಪ್ರಾಮಾಣಿಕವಾಗಿ ಬದುಕಿದ್ದಂತ ರಾಮ ಯುದ್ಧ ಭೂಮಿಗೆ ಬಂದಂತೆ. ಯುದ್ಧ ಭೂಮಿಗೆ ಬಂದ್ರೆ ರಾಮನ್ ಜೊತೆ ಅವನ ಸಾಮ್ರಾಜ್ಯದಿಂದ ಯಾರು ಬಂದಿರಲಿಲ್ಲ, ಅಯೋಧ್ಯೆಯಿಂದ ಯುದ್ಧ ಮಾಡೋಕೆ ಯಾರು ಬಂದಿರಲಿಲ್ಲ. ಕಾಡು ಕಪಿಗಳು ನಿಂತ್ಕೊಂಡಿದ್ರಂತೆ. ಯಾಕೆಂದ್ರೆ ಇವತ್ತು ನಾವು ನಿಂತಿರೋದು ಒಂದು ಪವಿತ್ರವಾದ ನೆಲ, ಆದ್ರಿಂದ ಈ ಘಟನೆ ನೆನಪಿಸ್ಕೊಳ್ತಾ ಇದ್ದೀನಿ. ಊರಿಗೆ ರಾಮನ ಹೆಸರಿಟ್ಟಿದ್ದೀರಿ. ಆ ರಾಮ ಬಂದಾಗ ರಾಮನ್ ಜೊತೆ ಯಾರು ಬಹಳ ದೊಡ್ಡ ಪರಾಕ್ರಮಿಗಳಿರಲಿಲ್ಲ. ರಾವಣ ಬಂದಾಗ ಬಂಗಾರದ ರಥದ ಮೇಲೆ ಬಂದಂತೆ. ಅವನ್ ಬಂದಾಗ ಅವನ ಜೊತೆ 10 ತಲೆಯ ರಾವಣ, ಬಂಗಾರದ ಕಿರೀಟ, ವಜ್ರವೈಡೂರ್ಯಗಳ ಕಿರೀಟ, ಅವುಗಳನ್ನು ತಟ್ಕೊಂಡು ಬಂದ. ಅವನ ಜೊತೆ ಇಂದ್ರಜಿತು ಇದ್ದ, ಅಂಬಾನಿ ಇದ್ದ, ಅದಾನಿ ಇದ್ದ, IT ಇತ್ತು, ಇಡಿ ಇತ್ತು. ಬಹಳ ದೊಡ್ಡ ದೊಡ್ಡ ರಾಕ್ಷಸರುಗಳ ಪಡೆನೆ, ಶಕ್ತಿನೇ ಪಾಪ ಅವತ್ತು ರಾವಣನ ಜೊತೆ ಇತ್ತು. ಈ ರಾಮನ್ ಜೊತೆ ಇದ್ದಿದ್ದೇನು ಅಂದ್ರೆ ಒಂದಷ್ಟು ಕಪಿಸೇನೆ. ಸೊ ಇವತ್ತು ಕುಮಾರಸ್ವಾಮಿ ಅವರು ಮತ್ತು ಬಿಜೆಪಿ ಅವರು ಏನ್ ಬಂದಿದ್ದಾರೆ, ಆ ಇಡಿ ಬಲ, IT ಬಲ, ಇವೆಲ್ಲದರ ಜೊತೆಗೆ ಗವರ್ನರ್ ಕಚೇರಿಯನ್ನು ಕೂಡ ನಮ್ಮ ಪಕ್ಷದ ವಿರುದ್ಧ ಪ್ರಯೋಗ ಮಾಡೋದಕ್ಕೆ ಬಂದಿದ್ದಾರೆ. ಸಿದ್ದರಾಮಯ್ಯನವರಿಂದ ಯಾರಿದ್ದಾರೆ ಅಂತಂದ್ರೆ, ನಾವು ಕರ್ನಾಟಕ ರಾಜ್ಯದ 7 ಕೋಟಿ ಕನ್ನಡಿಗರು ನಾವೆಲ್ಲರೂ ಕೂಡ ಇದ್ದೀವಿ. ಕಡೆಯದಾಗಿ ಹನುಮಂತ ಯುದ್ಧ ಭೂಮಿ ಮಧ್ಯೆ ಬಂದು ನಿಂತು ಕೇಳಿದ ಪ್ರಶ್ನೆ ಏನು ಅಂದ್ರೆ, ರಾಮ ನೀನ್ ಸತ್ಯ ಅಂದೆ, ಪ್ರಾಮಾಣಿಕತೆ ಅಂದೆ, ನಿನ್ ಕಾಲಲ್ಲಿ ಚಪ್ಪಲಿ ಕೂಡ ಇಲ್ಲ, ಮಣ್ಣು ಮೇಲೆ ನಿಂತಿದ್ಯಾ, ಅಲ್ಲಿ ನೋಡು ಅವನನ್ನ ಬಂಗಾರದ ರಥದ ಮೇಲೆ ನಿಂತಿದ್ದಾನೆ ರಾವಣ ಅಂತ ಅಂದಂತೆ. ಆಗ ರಾಮ ಉತ್ತರ ಕೊಟ್ಟನಂತೆ, ಹನುಮಂತ ಅವನ್ ಬಂಗಾರದ ರಥದ ಮೇಲೆ ಬಂದಿದ್ದಾನೆ ಕಣೋ, ನಾನ್ ನಿಂತಿರೋದು ಮಣ್ಣಿನ ಮೇಲಲ್ಲ, ನಾನ್ ನಿಂತಿರೋದು ಸತ್ಯದ ಮೇಲೆ. ಸತ್ಯಮೇವ ಜಯತೆ ಅನ್ನೋಂತ ಉತ್ತರವನ್ನ ಅವತ್ತು ರಾಮ ಕೊಟ್ಟಿದ್ನಂತೆ ರಾಮಾಯಣದಲ್ಲಿ. ಇವತ್ತು ಈ ಸಂಗ್ರಾಮ ಶುರುವಾಗಿದೆ. ಸಂಗ್ರಾಮ ಮುಗಿಯೋದ್ರ ವೇಳೆಗೆ ಸಿದ್ದರಾಮಯ್ಯನವ್ರ ಜೊತೆಗೆ, DK ಶಿವಕುಮಾರ್ ಸಾಹೇಬರ ಜೊತೆಗೆ, ಕಾಂಗ್ರೆಸ್ ಪಕ್ಷದ ಜೊತೆಗೆ ಸತ್ಯ ಗೆಲ್ಲುತ್ತೆ. ನೀವು ಹೇಳ್ತಾ ಇರುವಂತ ಸಾವಿರ ಸುಳ್ಳುಗಳು ಸೋತು ಮಣ್ಪಾಲಾಗತ್ತೆ ಅಂತ ಹೇಳ್ತಾ ಒಂದ್ಸಲಿ ಎಲ್ಲರೂ ಕೂಡ ಜೈಕಾರ ಹಾಕಿ, ಭಾರತ್ ಮಾತಾ ಕಿ, ಭಾರತದ ಸಂವಿಧಾನಕ್ಕೆ, ಕಾಂಗ್ರೆಸ್ ಪಾರ್ಟಿಗೆ, ಶ್ರೀಮಾನ್ ಸಿದ್ದರಾಮಯ್ಯನವ್ರಿಗೆ, DK ಶಿವಕುಮಾರ್ ಸಾಹೇಬರಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.